Only we humans blame about our future, regret the past, and blame ourselves for the present. So, don't worry about past, only think about the present. Welcome to my channel. This is Sweta Logs. ಬೆಳಗ್ಗೆ ಎದ್ದ ತಕ್ಷಣವೇ ಊಟಕ್ಕೆ ಅಂತಂದೇಳಿ ರೊಟ್ಟಿ ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಪಲಾವ್ನ ಮಾಡಿದ್ದೆ. ಹರ್ಷನೂ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡಿಕೊಂಡು ಸ್ಕೂಲಿಗೆ ಹೊರಟಿದ್ವಿ. ಸ್ಕೂಲಿಂದ ಬಂದು ಯಾಕೋ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು ಅಂತ ಒಂದು ಹಾಫ್ ಆನ್ ಅವರ್ ಸ್ನ್ಯಾಪ್ ತೊಗೊಂಡು ಎದ್ದು ಬಿಸಿ ಬಿಸಿಯಾಗಿ ಟೀನ ಮಾಡ್ಕೊಂಡು ಕುಡಿದೆ. ಅಷ್ಟೊತ್ತಿಗೆ ಹರ್ಷನೂ ಮಲಗಿಸಿದ್ದೆ. ನಾನು ಟಿ ವಿ ನೋಡ್ಕೊತ ಎಂಜಾಯ್ ಮಾಡ್ಕೊತ ಟೀನ ಕುಡಿದು ಅದಾದಮೇಲೆ ಕೆಲಸ ಆಯಿತು ತುಂಬಾ. ಹರ್ಷಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಫಸ್ಟ್ ಅವ್ನು ಎದ್ದೇಳೋಕ್ಕಿಂತ ಮುಂಚೆನೇ ಕಾರ್ನ್ನ ಬಾಯ್ಲ್ ಮಾಡೋಕ್ಕಿಟ್ಬಿಟ್ಟೆ. ನೆಕ್ಸ್ಟ್ ಕಿಚನ್ ಕ್ಲೀನಿಂಗ್ ಎಲ್ಲನೇ ತುಂಬಾ ಇತ್ತು. ರೆಸ್ಟ್ ಮಾಡಿದರೆ ಬರೀ ರೆಸ್ಟೇ ಆಗುತ್ತೆ, ಬೇಡ ರೆಸ್ಟಿಗೆ ನೋಡಲು ಹೋಗೋದು ಬೇಡ. ಹಾಗಾಗಿ ಇದನ್ನೆಲ್ಲ ಮುಗಿಸ್ಬಿಡೋಣ ಅಂಥೇಳಿ ಅಡುಗೆ ಮನೆ ಕ್ಲೀನಿಂಗ್ನ ಫಸ್ಟ್ ಸ್ಟಾರ್ಟ್ ಮಾಡಿಕೊಂಡೆ. ಮಾರ್ನಿಂಗು ಕೆಲ್ಸಕ್ಕೆ ಹೋಗೋ ಗಡ್ಬಡಿಯಲ್ಲಿ ಎಲ್ಲ ಕಿಚನ್ನ ಹಂಗೆ ಬಿಟ್ಟು ಹೋಗ್ಬಿಟ್ಟಿರ್ತೀನಿ ನಾನು. ಅದನ್ನ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಲ್ಮೋಸ್ಟ್ ಕೌಂಟರ್ ಟಾಪ್ನ ಕ್ಲೀನಾಗೆ ಇಟ್ಟಿರ್ತೀನಿ. ಬಟ್ ಮಾರ್ನಿಂಗ್ ಅಷ್ಟು ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲವನ್ನು ತೆಗೆದು ಒಂದು ಸತಿ ಇವಾಗಲೇ ನೀಟಾಗಿ ಒರೆಸ್ಬಿಡ್ತೀನಿ. ಆ ಟೈಮಲ್ಲೇ ಒಂದು ಪಾರ್ಸಲು ಸಹ ಬರಬೇಕಾಗಿತ್ತು ನನಗೆ. ಅದು ಫೋನಿಗೆ ಹಾಕೋ ಸ್ಟಿಕ್ಕರ್, ಅದನ್ನಂದರೆ ಸಕ್ಷನ್ ಸ್ಟಿಕ್ಕರ್. ನೀವು ಇದನ್ನು ಮಿರರಿಗೆ ಅಥವಾ ಕಬೋರ್ಡಿಗೆ ಎಲ್ಲಾದರೂ ಸ್ಟೈಲ್ಸ್ ಇದ್ದಲ್ಲಿ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ತುಂಬ ಯೂಸ್ಫುಲ್ ಅನ್ನಿಸ್ತು, ಹಂಗಾಗಿ ತರಿಸಿದ್ದೆ. ಆ್ಯಸ್ ಯೂಶ್ವಲಿ ಕಿಚನ್ದೆಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡು ಪೀನಟ್ಸ್ ಇತ್ತು ಒಂದು ಸ್ವಲ್ಪ, ಶೇಂಗಾ ಕಾಳು. ಇದಕ್ಕೆ ನೀವೇನಂತೀರ ಹೇಳಿ. ಅದನ್ನ ಒಂಚೂರು ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂಥೇಳಿ ಅದನ್ನು ಫ್ರೈ ಮಾಡಿದೆ. ಅಷ್ಟೊತ್ತಿಗೆ ಹರ್ಷ ಎದ್ಬಿಟ್ಟ. ಅವನಿದ್ದ ತಕ್ಷಣ ಅವನಿಗೆ ಊಟ ಕೊಟ್ಟೆ. ಊಟ ಆದಮೇಲೆ ಎಲ್ಲ ಫುಲ್ಲು ಕ್ಲೀನಿಂಗ್ ಮಾಡಿಕೊಂಡೆ. ಮತ್ತು ಒಂದು ಸ್ವಲ್ಪ ಕಸ ಹೊಡೆಯೋದು ಅದೆಲ್ಲ ಮಾಡಿಬಿಟ್ಟು ಅಷ್ಟೊತ್ತು ಮಟ್ಟ ಶೇಂಗಾ ಕಾಳು ತಣ್ಣಗಾಗ್ಬಿಟ್ಟಿತ್ತು. ಅದನ್ನ ಚೆನ್ನಾಗಿ ಗ್ರೈಂಡರಲ್ಲಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ದಿವಸದಿಂದ ಇನ್ನು ಎಳ್ಳು ಬೆಲ್ಲ ಹಂಚಿದಾಗ ಎಳ್ಳು ಇರುತ್ತಲ್ವ, ಅದರಿಂದ ಉಂಡೆ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಅದ್ರ ಉಂಡೆನ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗೂ ಇತ್ತು. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ಹರ್ಷಗೆ ವಾಟರ್ ಮೆಲನು ಮತ್ತು ಕಾರ್ನ ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡಿಗೂ ಸರ್ಪ್ರೈಸಾಗಿ ವಾಟರ್ ಮೆಲನು, ಕಾರ್ನ್ಸು, ಅದ್ರ ಜೊತೆ ಜ್ಯೂಸು, ಪೀನಟ್ಸು, ಅವ್ರಿಗೆ ಏನೇನು ಇಷ್ಟ ಎಲ್ಲವನ್ನು ರೆಡಿ ಮಾಡಿ ಅವ್ರು ಆಫೀಸಿಂದ ಬಂದಿದ್ದ ತಕ್ಷಣ ಅದನ್ನೆಲ್ಲ ಕೊಟ್ಬಿಟ್ಟೆ. ಅವರು ಅದೇ ಖುಷಿಗೆ ನನಗೆ ಒಂದು ಕಪ್ ಟೀನೂ ಸಹ ಮಾಡಿಕೊಟ್ರು. ಈ ಮಿಡಲು ಬುಕ್ ಓದೋದು, ಡೈರಿ ಬರೋದು ಯಾಕೋ ತುಂಬಾ ಇಂಟ್ರೆಸ್ಟ್ ಅನ್ನಿಸ್ತಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.